ಹಿಂದೆ ನಾವು ವಿಶ್ವಾವಸ ನಾಮ ಸಂವತ್ಸರ ಅಂತ ಹೇಳಿ ಒಂದು ವರ್ಷ ನಾವು ಕಳೆದ್ವಿ. ವಿಶ್ವಾಸಕ್ಕೆ ಘಾತವಾಗಿರ್ತಕ್ಕಂಥ ಒಂದು ಸಂವತ್ಸರ ಅಂದರೆ ಆತ್ಮೀಯರಲ್ಲಿ ಆತ್ಮೀಯತೆಯನ್ನು ಕಾಣಲಿಕ್ಕೆ ಹೋದಾಗ ನಮಗೆ ಆಗ್ತಕ್ಕಂಥ ಒಂದು ಆತಂಕ, ಅದು ವಿಶ್ವಾವಸು. ಇದು ಪರಾಭವ ಅಂತಂದು ಹೇಳಿದರೆ ನಾವು ಸಾಮಾನ್ಯವಾಗಿ ಪರಾಭವ ಅಂದರೆ ಅಪಜಯ ಅಂತ ನಾವು ಕನ್ನಡದಲ್ಲಿ ಭಾವಿಸ್ತೀವಿ. ಆದರೆ ಇದು ಅಪಜಯ ಅಲ್ಲ, ಇದು ವಿಜಯ. ಅಂದರೆ ಸಂಸ್ಕೃತದಲ್ಲಿ ಪರ ಅಂದರೆ ಉನ್ನತ, ಅತ್ಯುನ್ನತ, ಶ್ರೇಷ್ಠ ಅಂತಕ್ಕಂಥ ಅರ್ಥ ಬರುತ್ತೆ. ಪರ ಅಂದರೆ ಉನ್ನತ, ಅತ್ಯುನ್ನತ, ಶ್ರೇಷ್ಠ ಅಂತ ಅರ್ಥ ಬರುತ್ತೆ. ಭವ ಅಂದರೆ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು, ದುರ್ಗುಣಗಳನ್ನು ಕಳೀತಕ್ಕಂಥದ್ದು. ಭವ ರೋಗ ನಿವಾರಣ ಅಂತ ನಾವು ಒಂದು ಶಬ್ದ ಹೇಳ್ತೀವಿ. ಭವ ರೋಗ ನಿವಾರಣ ಅಂದರೆ ನಮ್ಮಲ್ಲಿರ್ತಕ್ಕಂಥ ರೋಗವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಭವ ರೋಗ ನಿವಾರಣ. ಉನ್ನತ, ಅತ್ಯುನ್ನತ, ಶ್ರೇಷ್ಠ ಆಗ್ತಕ್ಕಂಥ ನಾವು ಆಗಬೇಕು ಅಂತ ಅನ್ಕೊಂತೀವಲ್ಲ, ಅದನ್ನು ನಾವು ಕಳ್ಕೊಂಡ್ರೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹೋದರೆ, ಶ್ರೇಷ್ಠರಲ್ಲಿ ಶ್ರೇಷ್ಠ ಆಗೋದನ್ನು ನಾವು ಬಯಸದೆ ಸಾಮಾನ್ಯ ಆದಾಗ ಆ ದಾರಿ ತನ್ನಲ್ಲಿ ತಾನೇ ಶ್ರೇಷ್ಠತೆಯನ್ನು ಪಡೀತದೆ ಅಂತ ಅರ್ಥ. ನಾವು ಮೊದಲು ಮನೆಯಲ್ಲೇ ಬೆರೆಯಬೇಕು, ಸಮಾಜದಲ್ಲಿ ಬೆರೆಯಬೇಕು, ಗುರು ಹಿರಿಯರಲ್ಲೇ ಬೆರೆಯಬೇಕು. ಆಗ ಮಾತ್ರ ನಾವು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅದೆಲ್ಲದನ್ನು ಬಿಟ್ಟು ಏಕಾಏಕಿ ಶ್ರೇಷ್ಠತೆ ಆಗಬೇಕು ಅಂದರೆ ಅಲ್ಲಿ ಆ ಪರ ಅಂತಕ್ಕಂಥದ್ದು ಕನ್ನಡದಲ್ಲಿ ಅಪಜಯವನ್ನು ನಾವು ಕಾಣ್ತೀವಿ. ಅದಕ್ಕೋಸ್ಕರನೇ ಎರಡೂ ಶಬ್ದಗಳ ಸಮ್ಮೇಳನದಲ್ಲಿ ಪರಾಭವ ಅಂದರೆ ಉನ್ನತರಾಗಲಿಕ್ಕೆ, ಶ್ರೇಷ್ಠತೆ ಹೊಂದಲಿಕ್ಕೆ, ಸಮಾಜದಲ್ಲಿ ನಿಷ್ಕಳಂಕರಾಗಿ ಬಾಳಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಭವವನ್ನು ಕಳ್ಕೋಬೇಕು. ಭವ ಅಂದರೆ ಇಂಗ್ಲೀಷ್ನಲ್ಲಿ ಈಗೋ ಅಂತೀವಿ ನಾವು. ನನ್ನತನ ಅನ್ನು ನಾವು ಬಿಟ್ಟರೆ ಮಾತ್ರ ನಾವು ಈ ಪರವನ್ನು ಪಡೆಯಬಹುದು ಅಂತಕ್ಕಂಥ ಅರ್ಥದಲ್ಲಿ ಈ ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗಿದೆ. ಇದು ನಾವು ಯಾಕಪ್ಪ ಹೇಳ್ತೀವಿ ಅಂದರೆ, ಈಗಾಗಲೇ ನೋಡಿದ್ದೀವಿ ನಾವು ಪ್ರಪಂಚದಲ್ಲಿ ದೇಶಗಳ ಮಧ್ಯ, ರಾಷ್ಟ್ರಗಳ ಮಧ್ಯೆ ಪ್ರಾರಂಭ ಆಗಿದೆ. ಯಾವುದಕ್ಕೋಸ್ಕರ ಆಗಿದೆ ಇದು? ಚಕ್ರಾಧಿಪತ್ಯವನ್ನ ಒಂದು ದೇಶದ ಮೇಲೆ ಒಂದು ಸಂಪಾದನೆ ಮಾಡ್ಲಿಕ್ಕೆ ಆಗಿರ್ತಕ್ಕಂಥದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದನ್ನು ಆಗಿಲ್ಲ. ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತರಹಂತ ಲಾಭ ಇಲ್ಲ. ದೇಶಗಳ ಮೇಲೆ ಅಧಿಪತ್ಯವನ್ನ ಸಾಧನೆ ಮಾಡಲಿಕ್ಕೆ ಸಂಪಾದಿಸಲಿಕ್ಕೆ ಆಗಿರ್ತಕ್ಕಂಥ ಒಂದು ಯುದ್ಧ. ಈ ಯುದ್ಧದಿಂದ ಯಾವುದೇ ಮೂಲೆಯ ರಾಷ್ಟ್ರಗಳಿಗೂ ಒಳಿತಿಲ್ಲ. ಆದರೆ ಆ ಒಂದು ನಾವೇನು ಶ್ರೇಷ್ಠ ರಾಷ್ಟ್ರಗಳು, ದೊಡ್ಡ ರಾಷ್ಟ್ರಗಳು ಅಂತ ಕರಿತೀವಲ್ಲ, ನಾವು ಇಡೀ ಜಗತ್ತನ್ನೇ ಆಳಬೇಕು ಅಂತಕ್ಕಂಥ ಒಂದು ಮನೋಭಾವದಿಂದ ನಡೀತಾ ಇದೆ. ಅದೇ ಪರಭವ. ಇದರಿಂದ ಎರಡನ್ನೂ ಕಾಣ್ತೀವಿ. ದೇಶದ ಸಂಪತ್ತನ್ನು ಕಳ್ಕೊತೀವಿ, ದೇಶದ ಜನಸಂಖ್ಯೆಯನ್ನು ಕಳ್ಕೊತೀವಿ, ಮತ್ತು ಇದೆಲ್ಲದರ ಜೊತೆಗೆ ಪ್ರಕೃತಿಯ ಮೇಲೆ ವಿಕೋಪವನ್ನು ನಾವು ಪಡಿತೀವಿ. ಪ್ರಕೃತಿಯ ಮೇಲೆ ವಿಕೋಪವನ್ನು ಕಾಣ್ತೀವಿ. ಪ್ರಕೃತಿ ಸಮತೋಲನ ಆಗೋದಿಲ್ಲ. ಸಮತೋಲನ ಆಗೋದು ನಾವು ನೋಡಿದ್ದೀವಿ. ಈ ಒಂದು ಉಷ್ಣ ವಾತಾವರಣದಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಹುಬ್ಬಳ್ಳಿ, ಕಲಘಟಗಿ ಆ ಭಾಗದಲ್ಲಿ ಸುಮಾರು ರಸ್ತೆಯ ಮೇಲೆ 1 ರಿಂದ 1.5, 2 ಅಡಿಯಷ್ಟು ಒಂದು ಗಂಟೆ ಬಿದ್ದಿದೆ. ಇವತ್ತು ಅದು ಆರಿಲ್ಲ ಅಂತಂದರೆ ಎಷ್ಟು ಅಲ್ಲಿ ಉಷ್ಣ ನಾವು ಕಾಣಬಹುದು. ಪ್ರಕೃತಿ ವಿಕೋಪ ಎಷ್ಟು ಆಗಿದೆ ಅಂತ ನಾವು ನೋಡ್ಬೋದು. ಈ ಪ್ರಕೃತಿ ವಿಕೋಪ ಮುಂದೆ ಬರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ಮಳೆಯನ್ನು ಕಾಣ್ತೀವಿ. ಅದೇ ರೀತಿ ವಿಪರೀತಕ್ಕಂಥ ಬೆಳೆಯನ್ನು ಕಾಣ್ತೀವಿ. ವಿಪರೀತವಾಗಿರ್ತಕ್ಕಂಥ ಬೆಳೆಗೆ ಆ ವಿಪರೀತಕ್ಕಂಥ ಮಳೆ ಆದಾಗ ಏನಾಗುತ್ತೆ? ಹಾಳಾಗುತ್ತೆ. ಕಾಲಕ್ಕೆ ಏನನ್ನ ನಾವು ಪಡೆಯಬೇಕಾದ್ರೆ ಮಾತ್ರ ಅದನ್ನು ನಾವು ಒಳತನ್ನ ಕಾಣ್ತೇವೆ. ಅದು ಬಿಟ್ಟು ಯಾವುದೂ ಅತಿಯಾರೇಖಕ್ಕೆ ಹೋದರೆ ಅಲ್ಲಿ ನಾವು ಹೆಚ್ಚಿಸಿ ಹೋಗುವುದು ಸಹಜ. ಇದು ಪರಾಭವ ಅಂತ ಹೇಳಿ. ಇನ್ನು ಈ ಫಲ ಶುಕ್ರ ಅಂತ ಅಧಿಪತಿಯನ್ನು ನಾವು ಕಾಣ್ತೀವಿ. ಅದರಿಗೆ ಸಹಾಯಕನಾಗಿ ನಾವು ಕುಜನನ್ನು ಕಾಣ್ತೀವಿ. ಮೇಘಗಳಿಗೆ ಚಂದ್ರನನ್ನು ಕಾಣ್ತೀವಿ. ಧಾನ್ಯಗಳಿಗೆ ಗುರುವನ್ನ ಅಧಿಪತಿಯನ್ನೇ ಮಾಡಿದ್ದೀವಿ. ಪಶುಪಾಲನೆಗೆ ಕೃಷ್ಣ ಅಧಿಪತಿಯನ್ನ ಮಾಡಿದ್ದೀವಿ. ಈ ಎಲ್ಲರ ಸಂಯೋಗದಲ್ಲಿ, ಎಲ್ಲ ಗ್ರಹಗಳ ಸಮೂಹದಿಂದ ಈ ವರ್ಷದಲ್ಲಿ ಬೆಳೆ ಚೆನ್ನಾಗಿ ಆಗ್ತದೆ, ಮಳೆಯು ಚೆನ್ನಾಗಿ ಬರ್ತದೆ, ಮಳೆಯು ಚೆನ್ನಾಗಿ ಫಲಿಸ್ತದೆ. ಜಾನುವಾರುಗಳು ಉತ್ತಮವಾಗಿರ್ತಕ್ಕಂಥ ಹೈನುಗಾರಿಕೆಯನ್ನು ಕೊಡ್ತವೆ. ಜೊತೆಗೆ ಅತಿ ಹೆಚ್ಚು ಮಳೆಯಾಗೋದ್ರಿಂದ ಅಲ್ಲಲ್ಲಿ ಬೆಳೆಯ ನಾಶವನ್ನು ನಾವು ಕಾಣ್ತೀವಿ.
ಆಮೇಲೆ ಈಗ ರೈತರದ್ದು ವಿಕೋಪ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಆಯ್ತು, ರಾಶಿಗೆ ಸಂಬಂಧಪಟ್ಟಂಗೆ ಏನು? ಪ್ರಕೃತಿ ವಿಕೋಪ ನಾನು ಆಗಲೇ ಹೇಳಿದೆ. ಪ್ರಕೃತಿ ವಿಕೋಪ ಭೂಮಿಯ ವಾತಾವರಣದ ಮೇಲೆ ಆಗಿರ್ತಕ್ಕಂಥ ರಾಸಾಯನಿಕ ಸಂಕ್ರಿಯೆಯಿಂದ, ಭೂಮಿಯಲ್ಲಿ ಬರ್ತಕ್ಕಂಥ ರಾಸಾಯನಿಕ ಸಂಕ್ರಿಯೆಯಿಂದ ಶೀತ ಗಾಳಿ, ಉಷ್ಣ ಗಾಳಿ ಮತ್ತು ಸೈಕ್ಲೋನ್ಗಳು ಸಹಜವಾಗಿ ವರ್ಷದಲ್ಲಿ ಕಾಣುತ್ತವೆ. ಇನ್ನು ರಾಶಿ ವಿಚಾರದಲ್ಲಿ ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ, ಧನಸ್ಸು ಮತ್ತು ಮಕರ, ಈ 5 ರಾಶಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಯೋಗ ಇದೆ. ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನುಸ್ಸು ರಾಶಿ, ಮಕರ ರಾಶಿ, 5 ರಾಶಿಯವರಿಗೆ ಗುರು ಮತ್ತು ಶನಿಯ ಯೋಗದಿಂದ ಒಳ್ಳೆಯ ಒಂದು ಫಲವನ್ನು ನಾವು ಕಾಣ್ತೀವಿ. ಸಾಧಾರಣವಾಗಿ ಮೇಷ, ವೃಷಭ, ಸಿಂಹ, ಕರ್ಕ, ಈ 3 ರಾಶಿಗಳು ಸಾಧಾರಣವಾದ ಬಲಾತ್ಕಾರವನ್ನು ನಾವು ಕಾಣ್ತೀವಿ. ನಂತರವಾಗಿ ಕುಂಭ ಮತ್ತು ಮೀನ, ಜೊತೆಗೆ ತುಲಾರಾಶಿ ಸಾಧಾರಣವಾಗಿರ್ತಕ್ಕಂಥ ಬರುತ್ತದೆ. 12 ಆಣಿ, 8 ಆಣಿ, 4 ಆಣಿ ಭಾಗದಲ್ಲಿ ಗ್ರಹಗಳ ಒಂದು ಸಂಯೋಗದಲ್ಲಿ, ಗ್ರಹಗಳ ಒಂದು ಚಲನವಲಯದ ಪ್ರಕಾರ 4 ತಿಂಗಳು 3 ಭಾಗ ಮಾಡಿದಾಗ ಅದು 1 ವರ್ಷದ ಭಾಗ ಬರುತ್ತೆ. ಗ್ರಹಗಳ ಒಂದು ಸಂಕಲನ ಕುಜರಾಶಿ, ಕುಜ ಮತ್ತು ಶನಿಯ ಸಂಯೋಗ, ಮತ್ತು ಚಂದ್ರ ಮತ್ತು ಕುಜನ ಸಂಯೋಗ, ಗುರು ಶನಿಯ ಸಂಯೋಗದಿಂದ ಈ ಒಂದು 4 ತಿಂಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ನಂತರ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಈ 4 ತಿಂಗಳ ಭಾಗವನ್ನು ಮಾಡಿದಾಗ ಈ ಒಂದು ಬದಲಾವಣೆ ಕಾಣ್ತೀವಿ. ಈ ಒಂದು 4 ತಿಂಗಳು ಇರ್ತಕ್ಕಂಥ ಒಂದು ಬಲಾತ್ಕಾರ ಮುಂದಿನ ಹಂತದಲ್ಲಿ ಇರೋದಿಲ್ಲ. ಅಲ್ಲಿರ್ತಕ್ಕಂಥ ಯೋಗ ಮೊದಲನೇ ಭಾಗದಲ್ಲಿ ಇರೋದಿಲ್ಲ. ಹಾಗಾಗಿ ಯಾವುದೇ ಸಮತೋಲನ ಅಲ್ಲ ಇಲ್ಲಿ. ಒಂದೇನಪ್ಪ, ಇಡೀ ಕುಟುಂಬದಲ್ಲಿ ಒಬ್ಬರು ಯಾರಾದರೂ ಆ ಮನೆಯಲ್ಲಿ ಬಲಾತ್ಕಾರ ಇದೆ ಅಂದರೆ ಆ ಮನೆಯನ್ನು ತೂಗಿಸ್ತಕ್ಕಂಥ ಒಂದು ಶಕ್ತಿ ಅವರಿಗಿರುತ್ತೆ ಅಂತ ಅರ್ಥ ಆಗುತ್ತೆ. ರಾಶಿ ಚಕ್ರದ ಮೇಲೆ, ನಕ್ಷತ್ರ ಚಕ್ರದ ಮೇಲೆ, ಅವರು ಜನಿಸಿದ ನಕ್ಷತ್ರ ಸಮಯದ ಮೇಲೆ ಸಹಿತ ನಾವು ಇದನ್ನು ಪರಿಗಣನೆ ಮಾಡಬೇಕಾಗುತ್ತೆ. ಸಾರಾಸಗಟವಾಗಿ ನಾವು ಬರೀ ರಾಶಿಗಳ ಮೇಲೆ ಇದನ್ನು ಅಳೆಯೋದ್ರಿಂದ ತಪ್ಪಾಗುತ್ತೆ. ರಾಶಿಗಳ ಪ್ರಕಾರ ಒಟ್ಟಾರೆಯಾಗಿ ಹೇಳ್ಬೋದು, ಆದರೆ ಜನ ನಕ್ಷತ್ರ ಜನನದ ಸಮಯವನ್ನು ಗಣನೆ ಮಾಡಿದಾಗ ಆ ಒಂದು ವ್ಯಕ್ತಿಯ ಪೂರ್ಣ ಚಿತ್ರಣ ನಮಗೆ ಸಿಗ್ತದೆ. ಬೆಳೆಗಳು ಹೆಚ್ಚು ಯಾವುದು ಬೆಳೆ? ಕೆಂಪು ಧಾನ್ಯಕ್ಕೆ ಒಳ್ಳೆಯ ಬಲಾತ್ಕಾರ ಇದೆ. ಕೆಂಪು ಧಾನ್ಯ, ಕೆಂಪು ಭೂಮಿ ಮತ್ತು ಕಪ್ಪು ಭೂಮಿ. ಕೆಂಪು ಧಾನ್ಯ ಅಂದರೆ ಔಡಲ, ಶೇಂಗಾ, ರಾಗಿ, ಮೆಕ್ಕೆಜೋಳ, ಕೆಂಪು ಮಿಶ್ರಿತ ಧಾನ್ಯಗಳು ಮತ್ತು ಕೆಂಪು ಮತ್ತು ಕಪ್ಪು ಮಿಶ್ರಿತ ಭೂಮಿಗಳು. ಈ ಧಾನ್ಯಗಳಿಗೆ ಒಳ್ಳೆಯ ಬಲಾತ್ಕಾರ ಈ ಸಲ ಸಿಗುತ್ತೆ. ಇನ್ನು ಗ್ರಹಣ ವಿಚಾರದಲ್ಲಿ ಸುಮಾರು 4 ಗ್ರಹಗಳು ಈ ವರ್ಷದಲ್ಲಿ ಕಾಣ್ತವೆ. ಆದರೆ ಭಾರತದಲ್ಲಿ ಈ 4 ಗ್ರಹಗಳು ಯಾವುದೇ ರೀತಿಯಿಂದ ದರ್ಶನ ಆಗೋದಿಲ್ಲ. ಪ್ರಪಂಚದಲ್ಲಿ ಎಲ್ಲಾ ಮೂಲಕ ದರ್ಶನ ಆಗ್ತದೆ. ಭಾರತಕ್ಕೆ ಮಾತ್ರ 4 ಗ್ರಹಣ ಆದರೂ ಸಹಿತನು ಒಂದು ಗ್ರಹಣವು ನಮಗೆ ಗೋಚಾರ ಆಗೋದಿಲ್ಲ. ಹಾಗಾಗಿ ಅದನ್ನ ಆಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರೋಗ ರುಜಿನಗಳು ನಾನು ಆಗ್ಲೇ ಹೇಳಿದೆ, ರಾಸಾಯನಿಕ ಪ್ರಕ್ರಿಯೆಯಿಂದ ಕೆಲವೊಂದು ರೋಗಗಳು ಹುಟ್ಟುತ್ತವೆ, ಇಲ್ಲ ಅಂತಂದು ಹೇಳಲ್ಲ. ಆದರೆ ಅದಕ್ಕಿರ್ತಕ್ಕಂಥ ಲಸಿಕೆಗಳ ಮೂಲಕ ಸದ್ಯದಲ್ಲಿ ನಿವಾರಣೆ ಆಗುತ್ತೆ. ಅಂತ ಭಯಾನಕವಾಗಿದ್ದ ರೋಗಗಳಂತ ನಾವು ಕಾಣೋದಿಲ್ಲ.